ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯಿಂದ ಸ್ಥಗಿತಗೊಂಡಿದ್ದ ಐಪಿಎಲ್ ಇವತ್ತಿನಿಂದ ಮತ್ತೆ ಆರಂಭವಾಗ್ತಾ ಇದೆ. ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಕೆಕೆಆರ್ ಇವತ್ತು ರಾತ್ರಿ ಮುಖಾಮುಖಿಯಾಗಲಿವೆ. 7:30ಕ್ಕೆ ಈ ಹೈ ವೋಲ್ಟೇಜ್ ಪಂದ್ಯ ಆರಂಭವಾಗಲಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಆರ್ಸಿಬಿ ಅಭಿಮಾನಿಗಳು ಹರಿದು ಬರ್ತಿದ್ದಾರೆ. ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗೆ ಇದೆ ಅಂದರೆ ವಾಹನಗಳು ಮೂವ್ ಆಗ್ತಿಲ್ಲ. 1 ಕಿಲೋಮೀಟರ್ ಕ್ರಾಸ್ ಮಾಡಬೇಕು ಅಂದರೆ ಇಲ್ಲಿ ಮಿನಿಮಮ್ 15-20 ನಿಮಿಷ ಹಿಡಿತಾ ಇದೆ. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ ಇವತ್ತು. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತಲ ಜಾಗದಲ್ಲಿ ಇದೇ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ. ವೀಕೆಂಡ್ ಬೇರೆ, ಮನೆಯಿಂದ ಹೊರಗಡೆ ಬಂದಿರ್ತಾರೆ. ಕೆಲವರು ಮ್ಯಾಚ್ ನೋಡೋದಕ್ಕೆ ಬಂದಿದ್ದರೆ, ಇನ್ನು ಕೆಲವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ, ಫ್ಯಾಮಿಲಿ ಜೊತೆಗೆ ಹೊರಗೆ ಬಂದಿರ್ತಾರೆ. ಅವರೆಲ್ಲರಿಗೂ ಕೂಡ ಪರ್ಟಿಕ್ಯುಲರ್ ಆಗಿ ಈ ಭಾಗದಲ್ಲಿ ಬರುವವರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತುಂಬಾ ಜೋರಾಗಿ ತಟ್ತಾ ಇದೆ. ಇವತ್ತು 7:30ಕ್ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಉದ್ವಿಗ್ನ ಪರಿಸ್ಥಿತಿ ಕೊಂಚ ಮಟ್ಟಿಗೆ ತಣ್ಣಗಾದ ಬಳಿಕ ಬಿಸಿಸಿಐ ಮತ್ತೆ ಐಪಿಎಲ್ ಸೀಸನ್ 18ರ ಇನ್ನುಳಿದ ಪಂದ್ಯಗಳನ್ನು ಆರಂಭ ಮಾಡುವುದಕ್ಕೆ ನಿರ್ಧರಿಸಿತ್ತು. ಅದರಂತೆಯೇ ಇವತ್ತು ಶೆಡ್ಯೂಲ್ ಆಗಿದೆ ಆರ್ಸಿಬಿ ವರ್ಸಸ್ ಕೆಕೆಆರ್. ಈ ಪಂದ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಅಭಿಮಾನಿಗಳು ಕಾಯ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ಮ್ಯಾಚ್ನ ಅಟ್ರಾಕ್ಷನ್ ಏನಪ್ಪ ಅಂದರೆ, ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಮ್ಯಾಚ್ಗೆ ವಿದಾಯವನ್ನು ಘೋಷಿಸಿದ ನಂತರದಲ್ಲಿ ಆಡ್ತಾ ಇರುವಂತಹ ಮೊದಲ ಪಂದ್ಯ. ಹಾಗಾಗಿ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರು. ನೆಟ್ನಲ್ಲಿ ಅಭ್ಯಾಸ ಕೂಡ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಹೊರಗಡೆ ಬೆಂಗಳೂರಿನ ಮಂದಿ ಟ್ರಾಫಿಕ್ನ ಬಿಸಿಯಲ್ಲಿ ತಗಲಾಕೊಂಡಿದ್ದಾರೆ. ಇನ್ನು ಇವತ್ತಿನ ಮ್ಯಾಚನ್ನು ಕಣ್ತುಂಬಿಕೊಳ್ಳೋಕೆ ಬಂದಿರುವಂತಹ ಅಭಿಮಾನಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀನಾರಾಯಣ ನಡೆಸಿರುವ ಮಾತುಕತೆ ಇಲ್ಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮ್ಯಾಚ್ ನೋಡಬೇಕು ಅನ್ನೋದು ಲಕ್ಷಾಂತರ ಮಂದಿ ಕ್ರಿಕೆಟ್ ಅಭಿಮಾನಿಗಳ ಆಸೆ. ಆದರೆ ಅವರ ಆಸೆ ಯಾವತ್ತೂ ಕೂಡ ನಿರಾಸನೆ ಆಗ್ತದೆ. ಯಾಕಂದರೆ ಇಲ್ಲಿ ಇಟ್ಟಿರ್ತಕ್ಕಂಥ ಟಿಕೆಟ್ ರೇಟ್ಗಳು, ಅಫಿಷಿಯಲ್ ಆಗಿ ಸೇಲ್ ಮಾಡ್ತಕ್ಕಂಥ ರೇಟ್ಗಳು ಮತ್ತು ಅನ್ಅಫಿಷಿಯಲ್ ಆಗಿ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗಾಗಿ ನಾವು ಏನು ಇಲ್ಲಿ ಬಂದು ಮ್ಯಾಚನ್ನು ನೋಡಬೇಕು ಅಂತೇಳಿ ದೂರದ ಊರುಗಳಿಂದ ಬಂದರೂ ಕೂಡ ಇವರು ಇರ್ತಕ್ಕಂಥ ರೇಟ್ಗಳು ನೋಡಿ ನಮಗೆ ಶಾಕ್ ಆಗ್ತಾ ಇದೆ. ಇದನ್ನು ಕೊಟ್ಟು ನಾವು ನಿಜಕ್ಕೂ ಕೂಡ ಮ್ಯಾಚ್ ನೋಡೋದು ಅಸಾಧ್ಯ. ಇದಕ್ಕೆ ಯಾರು ಕೂಡ ಇವರಿಗೆ ಕಡಿವಾಣ ಆಗ್ತಾ ಇಲ್ಲ. ಪ್ರತಿ ಬಾರಿ ಮ್ಯಾಚ್ ನಡೆದಾಗಲೂ ಕೂಡ, ಆರ್ಸಿಬಿ ಮ್ಯಾಚ್ ನಡೆದಾಗಲೂ ಕೂಡ ಈ ರೀತಿ ದಂಧೆ ನಡೀತಾನೆ ಇದೆ. ಬ್ಲಾಕಲ್ಲಿ ಇಷ್ಟ ಬಂದ ಹಾಗೆ ಬಾಯಿಗೆ ಬಂದಿದ್ದ ರೇಟನ್ನುಗಳನ್ನ ಹೇಳಿ ಜನಸಾಮಾನ್ಯರಿಂದ ವಸೂಲಿ ಮಾಡ್ತಾ ಇದ್ದಾರೆ. ಅದು ಹಗಲು ದೊರಡೆ ಅಂತಲೇ ಹೇಳಬೇಕು ಈ ರೀತಿ ಅಂತ ಹೇಳಿ ಇಲ್ಲಿ ಬರ್ತಕ್ಕಂಥ ಸಾಕಷ್ಟು ಅಭಿಮಾನಿಗಳು ಅಸಮಾಧಾನ ಅವ್ರು ಆಗ್ತಾ ಇದ್ದಾರೆ. ಜೊತೆ ಒಂದಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ, ದೂರಗಳಿಂದ ಬಂದಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್ ಹೇಳಿ, ತಾವು ದೂರದಿಂದ ಬಂದಿದ್ದೀರಿ ಅಂತ ಹೇಳಿದ್ರೆ ಟಿಕೆಟ್ ಸಿಕ್ತಾ? ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಯಾಕೆ ಸಿಗ್ಲಿಲ್ಲ ಸರ್? ನಾವು ಟ್ರೈ ಮಾಡಿದ್ದೀವಿ. ಇಲ್ಲೇನು ಕೌಂಟರ್ ಅಂತ ಎಲ್ಲಿದೆ ಅಂತ ಕೇಳಿದಂದ್ರೆ ಏನು ಕೌಂಟರ್ ಬಂದ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಬಂದಿದೆ ಮಹಾರಾಷ್ಟ್ರ ಬಾರ್ಡಿಂದ, ನಾವು ಬೀದರ ಗಡಿ ಭಾಗದಿಂದ ಬಂದಿದ್ದೀವಿ. ಇಲ್ಲಿ ಟಿಕೆಟ್ ಅಂತ ಅವೈಲೇಬಲ್ ಇಲ್ಲ. ಈಗ ಅದೇ ಇಲ್ಲಿಂದ ಹೊರಗಡೆ ನೋಡ್ಕೊಂಡು ಹೋಗೋದ ಅಷ್ಟೇ ಸರ್. ಈಗ ಅಫಿಷಿಯಲ್ ಆಗಿ ಆನ್ಲೈನಲ್ಲಿ ಬಿಡ್ತಾರೆ ಅಂತ ಹೇಳ್ತಾರೆ, ಬಟ್ ಅದು ಯಾರಿಗೂ ಕೂಡ ಸಿಗಲ್ಲ. ನಿಮಿಷಗಳಲ್ಲೇ, ಸೆಕೆಂಡ್ಗಳಲ್ಲೇ ಸೇಲ್ ಆಗ್ಬಿಡುತ್ತೆ, ಎಲ್ಲ ಸೋಲ್ಡ್ ಔಟ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ನಮಗೆ ಸಿಕ್ಕಿಲ್ಲ ಸರ್. ಔಟ್ಸೈಡ್ ಕೇಳಿದ್ವಿ ನಾವು ಬೇರೆ ಜನರಿಗೆ, ಅವ್ರು 7,000 ಮೇಲ್ಗಡೆ ಕೇಳ್ತಾರೋ ಟಿಕೆಟ್. 7,000 ರೂಪಾಯಿ ಕೇಳ್ತಾರೆ ನಮಗೆ ಒಂದು ಟಿಕೆಟಿಗೆ. ಸರ್ ಹೇಳಿ, ತಾವು ಕೂಡ ಮ್ಯಾಚ್ ನೋಡೋಕಂತಾನೆ ಬಂದಿದ್ದೀರಾ, ಟಿಕೆಟ್ ಸಿಕ್ಕಿದ್ಯಾ ಅಥವಾ ಸಿಗ್ಲಿಲ್ವಾ? ಯಾಕೆ ಸಿಗ್ಲಿಲ್ಲ? ಆಕ್ಚುಲಿ ಯಾರಿಗೂ ಸಿಗಲ್ಲ. ಯಾಕಂದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಒಂದು 10-15 ನಿಮಿಷ ಬಿಡ್ತಾರೆ. ಅದಾದ್ಮೇಲೆ ಎಲ್ಲೂ ಸಿಗಲ್ಲ ನಿಮಗೆ. ಬ್ಲ್ಯಾಕ್ ಅಲ್ಲಿ ಸಿಗುತ್ತೆ ಅಂತ ಅದ್ರ ಬಗ್ಗೆ ನಾವು ತಲೆ ಇಡ್ಸ್ಕೊಳ್ಳೋಲ್ಲ. ಆಕ್ಚುಲಿ ನಾವು ಮಂಗಳೂರಿಂದ ಬರ್ತಾ ಇದ್ದೀವಿ. ಆಕ್ಚುಲಿ ನಾವು ಇರೋದು ಬೆಂಗಳೂರಲ್ಲಿ, ನಾವು ಮಂಗಳೂರು ಬೇಸಿಕಲ್ಲಿ ಬಂದು. ಬಟ್ ನಮಗೂ ತುಂಬ ಆರ್ಸಿಬಿ ಅಂತ ತುಂಬ ಆಸೆ ನೋಡಬೇಕು. ಫಸ್ಟ್ ಸ್ಟಾರ್ಟಿಂಗ್ ಒಂದು 2 ಸೀಸನಲ್ಲಿ ಬಂದು ನೋಡಿದ್ದೀನಿ, 2-3 ಸೀಸನ್ ಬಂದು. ಆಮೇಲೆ ಅಂತೂ ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರೆ 2,000-3,000 ರೂಪೀಸ್ ಸಿಗ್ಬೋದು ಅಷ್ಟು ಫಸ್ಟ್ ಸ್ಟಾರ್ಟಿಂಗ್ ಇದರಲ್ಲಿ. ಬಟ್ ಆದರೆ ಅದು 50,000ವರೆಗೆ ಇದೆ. ಬಟ್ ಇಲ್ಲಿವರೆಗೆ ಒಂದು ಟಿಕೆಟ್ ಸಿಗುತ್ತೆ, ಅಟ್ಲೀಸ್ಟ್ ಯಾರಾದ್ರೂ ಕನ್ಸಲ್ಟ್ ಮಾಡಿ ಯಾರಾದ್ರೂ ಸಿಗುತ್ತಾ ಅಂತ ಕೇಳಿದ್ರೆ ಅದೂ ಸಿಗಲ್ಲ. ಎಲ್ಲೂ ವೆಬ್ಸೈಟಲ್ಲಂತೂ ಸಿಗೋದೇ ಇಲ್ಲ. ಆ್ಯಕ್ಚುಲಿ ಇದು KSC ಅವ್ರದ್ದು ಪ್ರಾಬ್ಲಮ್. ಅವರು ಟಿಕೆಟ್ ಇಶ್ಯೂ ಮಾಡಬೇಕಾದ್ರೆ ಇಷ್ಟು ಸ್ಲ್ಯಾಬ್ ಇವರಿಗೆ, ಇಷ್ಟು ಪ್ಲೇಯರ್ಸ್ ಅವರ ಫ್ಯಾಮಿಲಿ ಅವರಿಗೆ, ಮತ್ತು ಇಷ್ಟು ಸ್ಲ್ಯಾಬ್ ಇವರಿಗೆ, ಮತ್ತು ಇಷ್ಟು ಆನ್ಲೈನ್ ಅವರಿಗೆ, ಮತ್ತು ಇಷ್ಟು ಇವರಿಗೆ ಅಂತ ಬಿಡಬೇಕು.
ಬಟ್ ನಮಗೆ ಪಬ್ಲಿಕ್ ಅಂತೂ ಸಿಗುವುದೇ ಇಲ್ಲ, ಎಲ್ಲೂ ಹೋದ್ರೆ ಅಷ್ಟೇ. ತಾವು ಕೂಡ ಹೇಳ್ತಾ ಇದ್ರಿ ಟಿಕೆಟ್ ತುಂಬಾನೇ ದಂಧೆ ಆಗ್ಬಿಟ್ಟಿದೆ ಇಲ್ಲಿ. ಪ್ರತಿ ಬಾರಿ ಮಾತಾಡಿದಾಗಲೂ ಕೂಡ ಯಾರಿಗೂ ಟಿಕೆಟ್ ಸಿಗ್ತಾ ಇಲ್ಲ, ಅದರಲ್ಲೂ ಕೂಡ ಸಾಮಾನ್ಯ ವರ್ಗದವ್ರಿಗೆ, ಮಧ್ಯಮ ವರ್ಗದವ್ರ ಟಿಕೆಟ್ ಅಂತೂ ಕೇಳಂಗೆ ಇಲ್ಲ, ಆರೇಟ್ ಇಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಸಾಮಾನ್ಯದವರು ಮಧ್ಯದವ್ರದವರೆಲ್ಲ ಟಿ ವಿಯಲ್ಲಿ ನೋಡಿದ್ರೆ ಬಿಟ್ಟರೆ ಸ್ಟೇಡಿಯಮ್ಗಂತೂ ಬರೋದು ಅವ್ರಿಗೆ ಅವಕಾಶನೇ ಇಲ್ಲ. ಎಲ್ಲ ರೆಕಮೆಂಡು VIP ಮಿನಿಸ್ಟರ್ಸು ಅಂತ ದೊಡ್ಡ ದೊಡ್ಡ VIPs ಅವ್ರ ಕಡೆಯಿಂದನೇ ಟಿಕೆಟ್ಸ್ಗಳೇ ರೆಕಮೆಂಡ್ ಆಗುತ್ತೆ ಹೊರತು ಸಾಮಾನ್ಯ ವರ್ಗದವ್ರಿಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಟಿಕೆಟ್ ಕೌಂಟ್ರ್ ಅನ್ನೋದೇ ಇಲ್ಲ ಸರ್. ಟಿಕೆಟ್ ಕೌಂಟ್ರ್ ಅನ್ನೋದೇ ಇಲ್ಲ. ಯಾವ ರೀತಿ ಅನಫಿಷಿಯಲ್ ಸೇಲ್ ಮಾಡ್ಕೊಂತಾರೆ? ಅದೇ ಎಲ್ಲ ವಿಷಯಲ್ಸ್ ಲೆಟ್ರೇಟ್ ತೊಗೊಂಡು ರೆಕಮೆಂಡ್ ತೊಗೊಂಬರೋದು, ಮಿನಿಸ್ಟ್ರ್ ಕಡೆಯಿಂದ ರೆಕಮೆಂಡ್, ಮಿನಿಸ್ಟ್ರ್ ಕಡೆಯಿಂದ ಇದು ತುಂಬ ರೆಕಮೆಂಡೇ ಸರ್. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.